ತಮಿಳುನಾಡಿನಲ್ಲೂ ಕೂಡ ವಾಣಿಜ್ಯ ಸಿಲಿಂಡರ್ನ ಅಭಾವ ಹೆಚ್ಚಾಗಿದೆ. ಚೆನ್ನೈ ಹೋಟೆಲ್ ಅಸೋಸಿಯೇಷನ್ ಪತ್ರವನ್ನ ಬರೆದಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ. ತಮಿಳುನಾಡಿನಲ್ಲೂ ವಾಣಿಜ್ಯ ಸಿಲಿಂಡರ್ನ ಅಭಾವ ಹೆಚ್ಚಾಗಿದೆ. ಚೆನ್ನೈ ಹೋಟೆಲ್ ಅಸೋಸಿಯೇಷನ್ನಿಂದ ಪತ್ರವನ್ನ ಬರೆಯಲಾಗಿದೆ. ಪ್ರಧಾನಿ ಮೋದಿಗೆ ಪತ್ರವನ್ನ ಬರೆದಂತಹ ಹೋಟೆಲ್ ಅಸೋಸಿಯೇಷನ್ ವಾಣಿಜ್ಯ ಸಿಲಿಂಡರ್ ಸಿಗದೆ ಪರಿಸ್ಥಿತಿ ತುಂಬಾ ಕ್ರಿಟಿಕಲ್ ಆಗಿದೆ. ವಿತರಕರು ಸಿಲಿಂಡರ್ ಪೂರೈಕೆ ಸ್ಥಗಿತ ಮಾಡಿದ್ದಾರೆ. ವಿತರಕರು ನೋ ಸ್ಟಾಕ್ ಅಂತ ಹೇಳ್ತಾ ಇದ್ದಾರೆ. ಇದರಿಂದ ರೆಸ್ಟೋರೆಂಟ್ ಬಂದ್ ಮಾಡುವಂತಹ ಸ್ಥಿತಿ ನಮಗೆ ಬಂದಿದೆ. ಸಮರ್ಪಕ ವಾಣಿಜ್ಯ ಸಿಲಿಂಡರ್ ಪೂರೈಕೆಗೆ ಕ್ರಮವನ್ನ ವಹಿಸಿ ಅಂತ ಇಲ್ಲಿ ಪತ್ರವನ್ನ ಬರೆಯಲಾಗಿರುವಂಥದ್ದು. ಹಾಗೆ ಸಮಸ್ಯೆಯನ್ನ ಆಲಿಸಬೇಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮನವಿ ಮಾಡಿಕೊಂಡಿದ್ದಾರೆ. ಇದೇ ವೇಳೆ ತಮಿಳುನಾಡು ಸಿಎಂ ಸ್ಟಾಲಿನ್ಗೂ ಕೂಡ ಪತ್ರವನ್ನ ಬರೆಯಲಾಗಿದೆ. ಚೆನ್ನೈ ಹೋಟೆಲ್ ಅಸೋಸಿಯೇಷನ್ ವತಿಯಿಂದ ಮನವಿಯನ್ನ ಕೂಡ ಸಲ್ಲಿಕೆ ಮಾಡಲಾಗಿದೆ. ನೋಡಿ, ಇಸ್ರೇಲ್, ಇರಾನ್ ಮತ್ತೆ ಅಮೆರಿಕ ಈ ಮೂರೂ ರಾಷ್ಟ್ರಗಳ ಯುದ್ಧದ ಒಂದು ಸಂಭವ ಏನಿದೆ, ಈ ಯುದ್ಧದಿಂದಾಗಿ ಭಾರತದ ಮೇಲೂ ಕೂಡ ಸಾಕಷ್ಟು ಪರಿಣಾಮ ಬೀರ್ತಾ ಇರುವಂಥದ್ದು. ಅಂದ್ರೆ ಭಾರತ ಮಾತ್ರ ಅಲ್ಲ, ಇಡೀ ವಿಶ್ವದಾದ್ಯಂತ ಪರಿಣಾಮವನ್ನು ಬೀರುತ್ತೆ ಯಾವುದಾದ್ರೂ ಎರಡು ರಾಷ್ಟ್ರಗಳು ಯುದ್ಧವನ್ನ ಮಾಡ್ತಾ ಇದ್ದಾವೆ ಅಂತಂದ್ರೆ. ಈಗಾಗಲೇ ಹಾರ್ಮುಜ್ ಜಲಸಂಧಿ ಬಂದ್ ಆಗಿರೋದ್ರಿಂದ ತೈಲದ ಬೆಲೆ ಏರಿಕೆ ಕೂಡ ಆಗ್ತಾ ಇರುವಂಥದ್ದು. ಹಾಗೆ ತೈಲವೂ ಕೂಡ ಬಂದ್ ಆಗಿರುವಂಥದ್ದು. ಒಟ್ಟಾರೆಯಾಗಿ ಜಾಗತಿಕ ಮಟ್ಟದಲ್ಲಿ ಬದಲಾವಣೆಗಳು ಆಗುತ್ತೆ, ಬೆಳವಣಿಗೆಗಳು ಕೂಡ ಆಗುತ್ತೆ. ಅದರಂತೆ ಈಗಾಗಲೇ ಭಾರತದಲ್ಲೂ ಕೂಡ ವಾಣಿಜ್ಯ ಸಿಲಿಂಡರ್ನ ಬೆಲೆ ಒಂದು ರೀತಿಯಲ್ಲಿ 115 ರೂಪಾಯಿ ಹೆಚ್ಚಳವಾಗಿತ್ತು. ಈ ಕುರಿತಂತೆ ಕೇಂದ್ರ ಕೂಡ ತಿಳಿಸಿರುವಂಥದ್ದು. ಆದರೆ ಇದೀಗ ವಾಣಿಜ್ಯ ಸಿಲಿಂಡರ್ನ ಅಭಾವ ಕೂಡ ಹೆಚ್ಚಾಗಿದೆ, ಸಿಗ್ತಾ ಇಲ್ಲ. ಏನಾದರೂ ಕೇಳಿದ್ರೆ ಇಲ್ಲ, ಈಗ ನಮ್ಮ ಹತ್ರ ಸ್ಟಾಕ್ ಇಲ್ಲ ಅಂತ ಕೂಡ ಹೇಳ್ತಾ ಇರುವಂಥದ್ದು. ಹೀಗಾಗಿ ಚೆನ್ನೈನ ಹೋಟೆಲ್ ಅಸೋಸಿಯೇಷನ್ ವತಿಯಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಒಂದು ಪತ್ರವನ್ನ ಕೂಡ ಬರೆದಿದ್ದಾರೆ. ವಾಣಿಜ್ಯ ಸಿಲಿಂಡರ್ ಸಿಗದೆ ಪರಿಸ್ಥಿತಿ ತುಂಬಾ ಕ್ರಿಟಿಕಲ್ ಆಗಿದೆ. ಇದರಿಂದ ರೆಸ್ಟೋರೆಂಟ್ ಆಗಿರ್ಬೋದು, ದೊಡ್ಡ ದೊಡ್ಡ ಹೋಟೆಲ್ ಆಗಿರ್ಬೋದು, ಇವನ್ನೆಲ್ಲವನ್ನೂ ಕೂಡ ಮುಚ್ಚಬೇಕಾದಂತಹ ಪರಿಸ್ಥಿತಿ ಬಂದಿದೆ. ವಿತರಕರನ್ನ ಕೇಳಿದ್ರೆ ಸಿಲಿಂಡರ್ ಪೂರೈಕೆ ಸ್ಥಗಿತ ಆಗಿದೆ, ನೋ ಸ್ಟಾಕ್ ಅಂತ ಹೇಳ್ತಾ ಇದ್ದಾರೆ. ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ನಮ್ಮ ಪರಿಸ್ಥಿತಿ ಏನು ಅಂತಂದ್ರೆ ರೆಸ್ಟೋರೆಂಟ್ನ ಕ್ಲೋಸ್ ಮಾಡೋದು ಒಂದೇ. ಹೀಗಾಗಿ ಸಮರ್ಪಕ ವಾಣಿಜ್ಯ ಸಿಲಿಂಡರ್ ಪೂರೈಕೆ ಮಾಡಿ ಅಂತ ಒಂದು ದಿ ಚೆನ್ನೈ ಹೋಟೆಲ್ಸ್ ಅಸೋಸಿಯೇಷನ್ ಈಗಾಗಲೇ ಪತ್ರವನ್ನ ಕೂಡ ಮನವಿಯನ್ನ ಮಾಡಿಕೊಂಡಿರುವಂಥದ್ದು ಈ ಪತ್ರದ ಮೂಲಕ. ಆದಷ್ಟು ಬೇಗ ಸಮಸ್ಯೆಯನ್ನ ಈಡೇರಿಸುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೂ ಹಾಗೆ ತಮಿಳುನಾಡಿನ ಸಿಎಂ ಸ್ಟಾಲಿನ್ ಅವರಿಗೂ ಕೂಡ ಹೋಟೆಲ್ ಅಸೋಸಿಯೇಷನ್ ಮನವಿಯನ್ನ ಮಾಡಿಕೊಂಡಿದೆ. ಹಾಗಾದ್ರೆ ಈ ಮನವಿಗೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಕಾದ್ ನೋಡ್ಬೇಕಾಗುತ್ತೆ.